ಇಲ್ಲೇ ಸಮಸ್ಯೆ ಇರ್ಬೋದು, ಚರ್ಚೆ ಆಗ್ತಾನೆ ಇರ್ತದೆ. ರಾಜನ್ ಅವರು ನೀನೊಂದು ಮಾತು ಹೇಳಿದ್ದಾರೆ ಸರ್, ಬಿಜೆಪಿಯಲ್ಲಿ ಯಡಿಯೂರಪ್ಪನವರು, ಜೆಡಿಎಸ್ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನೋ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ, ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು. ಅದು ನಾವು ಹಿಂದೂ ಕೂಡ ಹೇಳಿದ್ರಲ್ಲ, ಇವತ್ತೇನು ಹೊಸದಲ್ಲ, ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೆ ಸರ್ 28ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೇ ಅವ್ರು ಬೇಕೇ ಬೇಕು. ಅವರ ಆಶೀರ್ವಾದ ಬೇಕೇ ಬೇಕು. ಸಿಎಂ ಅವರು ಸುಳಿವನ್ನು ಕೊಟ್ಟಿದ್ದಾರೆ, ಮತ್ತೆ ಚುನಾವಣೆ ಕೂಡ ಚುನಾವಣೆ ಲಾಸ್ಟ್ ಅಂತಿದ್ರು. 2028ಕ್ಕೆ ಆ ರೀತಿ ಯೋಚನೆ ಮಾಡ್ತೀನಿ, ಚಿಂತನೆ ನಡೆಸಿದ್ರಿ, ವಿದೇಶಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತೀವಿ. ತಮ್ಮದು ಒತ್ತಾಯ ಇದೆ ಸರ್ ಚುನಾವಣಾ ರಾಜಕೀಯ ಅವ್ರು ನಿಲ್ಲೋದು ಬಿಡೋದು ಅವರ ಯೋಚನೆಗೆ ಬಿಟ್ಟದ್ದು, ಕೊನೆಗಳಿಗೆ ಅವ್ರ ವಿಚಾರ ಅದು. ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನು ನಿಲ್ಲೋಲ್ಲ ಅಂತ. ಈಗ ನಿಲ್ತಾರೆ ಅಂದರೆ ನಿಲ್ಬೋದು, ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ, ಭಾಷೆನಲ್ಲಿ ಹೇಳಿದ್ದಾರೆ ಅಂತ ಅದೇನು ಅದಕ್ಕೆ ಏನಂತೀರಿ ನೀವು, ಅದು ರೂಲ್ಸ್ ಏನಲ್ಲ, ಅಥವಾ ಮಾನದಂಡ ಅಲ್ಲ, ಅವರ ವೈಯಕ್ತಿಕ ವಿಚಾರ ಅದು. ಓಕೆ, ಇಲ್ಲ ಅದು ಯಾವುದೂ ಮಾಡಲ್ಲ, ಯಾವುದು ಒಗ್ಗಟ್ಟು ಇಲ್ಲ, ಯಾವುದು ಏನೂ ಇಲ್ಲ, ಯಾವುದೂ ಇಲ್ಲ. ದಲಿತ ಸಮುದಾಯಗಳ ಆಗ್ರಹ ಇದೆ ಅಥವಾ ST SC ಯಾರದ್ದೇ ಆಗ್ಬಹುದು, ಅದನ್ನ ಹೈಕಮಾಂಡಿಗೆ ತಲುಪಿಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ಸರ್? ನೋಡೋಣ, ಅದು ಸಂದರ್ಭ ಬಂದಾಗ ಹೇಳ್ತೀವಿ. ಅದ್ರ ಬಗ್ಗೆ ಈಗ ಹೇಳಲಿಕ್ಕೆ ಆಗೋಲ್ಲ. ಅದು ಸನ್ನಿವೇಶ ಸಂದರ್ಭ ಕೂಡಿ ಬರಬೇಕಲ್ಲ. ಸನ್ನಿವೇಶ ಸಂದರ್ಭ ಬಂದರೆ ಅಂಥದ್ದು ಚರ್ಚೆ ಮಾಡ್ತೀವಿ. ಸೊ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಬರಬೇಕಾ ಸಂದರ್ಭ ಬರಬೇಕಷ್ಟೇ. ಸಮಾವೇಶ ನಡೆಸೋದು ಅಂತಿಮ ರೂಪುರೇಷೆ ಸಿದ್ಧವಾಗಿದೆಯಾ? ಇಲ್ಲ, ಇನ್ನೂ ಚರ್ಚೆ ಮಾಡ್ತಾ ಇದೀವಿ ಅಷ್ಟೇ. ಏನು ಹೆಂಗೆ ಮಾಡಬೇಕಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ. ಹೈಕಮಾಂಡ್ ಒಪ್ಪಿಗೆ ಪಡೆದೇ ಆಗುತ್ತಾ ಸರ್? ನೋಡೋಣ, ಅದೇನು ಹಂಗೆ ಬಂದರೆ ಹೇಳುವಂಥ ಅವಶ್ಯಕತೆ ಹೇಳ್ತೀವಿ. ಇಲ್ಲ, ಅದು ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ. ಯಾರು ಬೇರೆ ಅವರು ಮೈಸೂರಲ್ಲಿ ಮಾಡಿದ್ರು, ಸಮುದಾಯದ ಪರವಾಗಿ ನಾವು ಹೋಗಿದ್ವಿ ಅಷ್ಟೇ. ಆ ರೀತಿನೇ ಇರ್ಬೋದು. ಅಥವಾ ಪಕ್ಷಕ್ಕೆ ಸಂಬಂಧಬಿಟ್ರೆ ಪಕ್ಷದ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ. ಎರಡು ಆಪ್ಷನ್ ಇದೆ. ಹೌದೌದು, ಅವಕಾಶ ಕೂಡ ಸಿಗಲಿಲ್ಲ ಲಾಸ್ಟ್ ಟೈಮ್ ಮಾಡಬೇಕಂದಾಗ ಹೇಳಿಕಾಗ್ತೈತಿ. ಈಗ ಹಂಗೆ 3-4 ವರ್ಷ ಮೇಡಮ್ ಹಂಗೆ ಹೋಗ್ತೈತಿ. 2.5 ವರ್ಷ ಅಲ್ಲ. ರಾಜಕೀಯ ಪಕ್ಷದಲ್ಲಿ ಅದಕ್ಕೂ ಲಿಮಿಟ್ ಇರೋಲ್ಲ. ಸೊ ಈಗ ಮಾಡಬೇಕಂತ ಅವ್ರಿಗೆ ವಿಚಾರ ಬಂದಿದೆ, ಮಾಡ್ತೀವಿ ಅಷ್ಟೇ. ಸರ್, DK ಶಿವಕುಮಾರ್ CM ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಅನ್ನುವಂತ ಮಾತನ್ನು ನೀವು ಅದನ್ನ ಹೇಳ್ರಿ. ಈಗ ಅವ್ರನ್ನ ಕೇಳಬೇಕು. ಈಗ ನಾ ಏನು ಹೇಳ ಅವ್ರಿಗೆ? ನೀವು ಯಾರಿಗೂ ಕೇಳೋದಕ್ಕೆ ನನಗೆ ಕೇಳಿ ನಾ ಏನು ಹೇಳೋ? ಇದಕ್ಕೆ ನನ್ನಿಂದ ಉತ್ತರ ಎಲ್ಲ ಸಾರಿ.